ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ನಾವು ಇವತ್ತು ಊರಿಗೆ ಹೋಗ್ತಿದ್ದೀವಿ. ತುಂಬ ಲಾಂಗ್ ಗ್ಯಾಪ್ ಆಯಿತು. ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್ ಅಂತ. ಇವಾಗ ಹೋಗ್ತಾ ಇದೀವಿ. ಚಿನೋ, ಹಾಯ್ ಮೇಡಮ್. ಸಂಜೆ ತುಂಬ ದಿನ ಆದ್ಮೇಲೆ ಹೋಗ್ತಾ ಇದೀವಿ. ಆಲ್ರೆಡಿ ಸಂಜೆ ಆಗಿದೆ. ಇವಾಗ ನಾವು ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ತುಂಬ ಲೇಟ್ ಆಗುತ್ತೆ. ಸಂಜೆ ಆಫೀಸಿಂದ ಬಂದಿದ್ದು ಲೇಟು. ಸೊ ಆಫೀಸಿಂದ ಬಂದಮೇಲೆ ರೆಡಿಯಾಗಿ ಇವಾಗ ಹೋಗ್ತಿದ್ದೀವಿ. ಫ್ಯಾಮಿಲಿ ಫಂಕ್ಷನ್ದು ಬ್ಲಾಗ್ ಎಲ್ಲ ಹಾಕ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆನಾ? ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಓಕೆ? ಬನ್ನಿ ಇವಾಗ ಹೊರಡೋಣ ನಮ್ಮ ಊರಿಗೆ. ಹೋಗೋಣ ವಚ್ಚಿನ? ಖುಷಿನಾ? ಸಂಜು ಸ್ವಲ್ಪ ಬೇಗ ಬಂದಿದ್ದಿದ್ರೆ ನಾವು ಇನ್ನೂ ಸ್ವಲ್ಪ ಬೇಗನೆ ಹೊರಡ್ಬೋದಿತ್ತು. ಅವ್ರು ಬಂದಿದ್ದೇ ಲೇಟ್ ಆಯಿತು. ಸೊ ನಾವು ಹೊರಟಿದ್ದು ಲೇಟ್ ಆಯಿತು. ನಾವು ಮನೆಗೆ ಹೋಗಿ ತಲುಪೋಷ್ಟರಲ್ಲಿ ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಏನೂ ಟ್ರಾಫಿಕ್ ಇಲ್ಲ ಅಂತ ಅಂದರೆ ಬೇಗನೆ ಹೋಗ್ಬಿಡ್ಬೋದು. ಆದರೆ ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನಾವು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ಹಾಗೆ ಹೋಗೋ ರೂಟಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೊರಡಬೇಕು. ನಾವು ಇವಾಗ ಊರಿಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಚಿನ್ನಗೆ ಎಕ್ಸಾಮ್ ಇದೆ. ಎಕ್ಸಾಮ್ ಟೈಮಲ್ಲಿ ನಾವು ಯಾವತ್ತೂ ಹೋಗ್ತಿರ್ಲಿಲ್ಲ. ಬಟ್ ನಮ್ಮ ಮನೇಲೇ ಫಂಕ್ಷನ್ ಇರೋದ್ರಿಂದಾಗಿ ನನ್ನ ಸಿಸ್ಟರ್ದು ಸೀಮಂತ ಇದೆ. ಸೊ ಹೋಗಲೇಬೇಕು. ಅದರಿಂದಾಗಿ ಹೋಗ್ತಿದ್ದೀವಿ. ಮಂಡೇ ಮತ್ತೆ ಎಕ್ಸಾಮ್ ಇದೆ. ಅಷ್ಟರಲ್ಲಿ ವಾಪಸ್ ಬಂದುಬಿಡೋಣ, ವೀಕೆಂಡ್ಸಲ್ಲಲ್ವಾ ಅಂತ ಹೇಳಿ ಹೋಗ್ತಿದ್ದೀವಿ. ಇಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ವಲ್ಲ, ಚಿನ್ನು ಅವ್ರ ಪಾಪ ಬರೋದನ್ನೇ ವೆಯ್ಟ್ ಮಾಡ್ಕೊಂಡು ನೋಡ್ತಾ ಕೂತಿದ್ದಾನೆ. ಟ್ರಾಫಿಕ್ ಇಲ್ಲ ಅಂತಂದರೆ ಬೇಗ ಹೋಗ್ಬಿಡ್ಬೋದು. ಈ ಟ್ರಾಫಿಕ್ಕಿಂದನೇ ಅರ್ಧ ತುಂಬ ಲೇಟ್ ಆಗುತ್ತೆ. ಮೈಸೂರು ರೋಡ್ ಹೋಗೋರ್ಗೂ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಅದಾದಮೇಲೆ ನಾವು ಕೆಂಗೇರಿ ಬಿಟ್ಟಾದಮೇಲೆ ಸ್ವಲ್ಪ ಬೇಗನೆ ಹೋಗ್ಬೋದು. ಚಿನ್ನು ಸ್ವಲ್ಪ ಟೈಮ್ ಆಟ ಆಡ್ದ. ಈ ಟ್ರಾಫಿಕ್ ಮಧ್ಯೆ ಅವನಿಗೂ ನೋಡಿ ಕೂತು ಸಾಕಾಯಿತು. ಇವಾಗ ಮಲ್ಕೊಬಿಟ್ಟ. ಆರಾಮಾಗಿ ಮಲ್ಕೊಂಡು ಬರ್ತಾನೆ ಅವನು. ಇಲ್ಲಿ ಮಲಗಿದ್ರೆ ಇನ್ನೂ ಅವ್ನು ಎದ್ದೇಳೋದೇ ಇನ್ನೂ ಮನೆ ಸಿಕ್ಕಿದಾಗ್ಲೇ ಆರಾಮಾಗಿ ಬರ್ತಾನೆ. ನಾನು ಸಂಜೆಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಅವ್ರ ಜೊತೆನೇ ಮಾತಾಡ್ತಾ ಬರ್ತಿದ್ವಿ. ಸಾಂಗ್ ಎಲ್ಲ ಕೇಳ್ಕೊಂಡು. ನಾವು ನೈಟ್ ಬರೋಷ್ಟರಲ್ಲಿ ತುಂಬ ಲೇಟ್ ಆಯಿತು. ಹಾಗೆ ಬಂದು ಫ್ಯಾಮಿಲಿಯವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಊಟ ಮಾಡಿ ಮಲಗಿದ್ವಿ. ಇವಾಗ ಬೆಳಿಗ್ಗೆ ಎದ್ದು ಇವನಿಗೆ ಮಂಡೇ ಮ್ಯಾಥ್ಸ್ ಎಕ್ಸಾಮ್ ಇದೆ. ಸೊ ಅದಕ್ಕೆ ಓದಿಸೋಣ ಅಂತ ಹೇಳಿ ಕೆಳಗಡೆ ಓದ್ತಾನೆ ಇರಲಿಲ್ಲ. ಅದಕ್ಕೆ ಮೇಲ್ಗಡೆ ಕರ್ಕೊಂಡು ಬಂದೆ ಟೆರೆಸ್ ಮೇಲೆ. ಇಲ್ಲೇ ಓದಿಸೋಣ, ಆರಾಮಾಗಿ ಓದ್ತಾನೆ ಅಂತ. ಬೆಳಗ್ಗೆಯಿಂದ ತಿಂಡಿ ತಿಂದ್ಬಿಟ್ಟು ಬರೀ ಆಟ ಆಡೋದೇ ಆಯಿತು ಅವನು. ಅದಕ್ಕೆ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ದ, ನಮ್ಮ ಮಮ್ಮಿ ಮನೆಗೆ. ಇಲ್ಲೇ ಹತ್ತಿರದಲ್ಲಿ ನಮ್ಮ ಮಮ್ಮಿ ಮನೆ, ಹೋಗೋಣ ಅಂತ ಹೇಳ್ದ. ಅದಕ್ಕೆ ಓದ್ಕೊಂಡ್ರೇ ಕರ್ಕೊಂಡೋಗೋದು ಅಂತ ಹೇಳಿಬಿಟ್ಟು, ಮ್ಯಾಥ್ಸ್ ಅಲ್ವಾ, ಮ್ಯಾಥ್ಸ್ ಸ್ವಲ್ಪ ಈಸಿ ಅವನಿಗೆ. ಅದಕ್ಕೆ ಬೇಗ 1 hour ಓದ್ಕೊಬಿಡು ಅಂತ ಹೇಳಿ ಮೇಲ್ಗಡೆ ಟೆರೆಸ್ ಮೇಲಿನ ರೂಮ್ ಕರ್ಕೊಂಡು ಬಂದಿದ್ದೀನಿ, ಓದಿಸ್ತಿದ್ದೀನಿ. ಇವಾಗ ಓದಿಸ್ಬಿಟ್ಟು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಹೋಗ್ಬಿಟ್ಟು ಬರಬೇಕು. 1 hour ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ. ಹಾಯ್ ಮೇಡಮ್. ಹಾಯ್ ಫ್ರೆಂಡ್ಸ್, ಈಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಚಿನ್ನು, ಯಾರು ಬಂದಿದ್ದಾರೆ? ಚಿಲ್ಟು ಬಂದಿದ್ದಾನೆ. ಚಿಲ್ಟು ಚಿಟ್ಟಿ ಎಲ್ಲ. ಸೊ ಅವ್ರನ್ನ ನೋಡ್ಬೇಕು ಅಂತ ಕೇಳ್ತಿದ್ದ. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಅಮ್ಮ ಬಿಡಿಲಿ, ಅಲ್ಲಿ ನೋಡೋಣ. ಬನ್ನಿ ಈಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ. ಅಮ್ಮ ಎಷ್ಟೊಂದು ಜನ ಸತ್ತೋಗೋರೆ ಅಂತ. ತುಂಬ ದಿನ ಆದಮೇಲೆ ಹೋಗ್ತಿರೋದಲ್ವ, ಅಮ್ಮ ಮನೆಗೆ ಹೋಗ್ತಿರೋದು ಅಂದ್ರೇ ಒಂದು ರೀತಿ ಖುಷಿಯಾಗುತ್ತೆ. ನಾವು ದಸರಾ ಹಾಲಿಡೇಸ್ ಮುಗಿಸ್ಕೊಂಡು ಬಂದಮೇಲೆ ಹೋಗೇ ಇರಲಿಲ್ಲ. ಇವಾಗ ಹೋಗ್ತಿರೋದು ತುಂಬ ಖುಷಿ ಆಗ್ತಿತ್ತು. ನನಗಿಂತ ಜಾಸ್ತಿ ನಮ್ಮ ಚಿನ್ನುಗೆ, ಅವನಿಗೆ ನಮ್ಮ ಮಮ್ಮಿ ಮನೆಯಲ್ಲಿ ಆಟ ಆಡೋದು ಇರೋದು ಅಂದರೆ ತುಂಬಾ ಇಷ್ಟ. ಹಾಗೆ ನನಗೆ ಈ ಚರ್ಚ್ ಅಂದರೆ ತುಂಬ ಇಷ್ಟ. ಸ್ಕೂಲ್ ಡೇಸಲ್ಲೆಲ್ಲ ಡೈಲಿ ಬರ್ತಿದ್ವಿ. ನಾನು ನನ್ನ ಫ್ರೆಂಡ್ ಇಬ್ಬರು ಡೈಲಿ ಬಂದು ಹೋಗ್ತಿದ್ವಿ. ಇವಾಗ ಮಮ್ಮಿ ಮನೆ ಹತ್ರ ಬಂದ್ವಿ. ಇವನಿಗಂತೂ ಫುಲ್ ಖುಷಿ. ಅಜ್ಜಿಗೆಲ್ಲ ಹೋಗಿ ಸರ್ಪ್ರೈಸ್ ಮಾಡ್ತೀನಿ, ಅಮ್ಮ ನೀನು ಬಂದಿಲ್ಲ, ನಾನು ಒಬ್ಬನೇ ಬಂದೆ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದ. ಇವಾಗ ಮನೆ ಹತ್ರ ಬಂದ್ವಿ. ಮನೆ ಹಿಂದೆಗಡೆ ಬಂದ್ವಿ. ಇಲ್ಲೆಲ್ಲ ಹಸುಗಳಿರುತ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ. ಚಿನ್ನೋ, ಯಾರು ಇಲ್ಲ, ಯಾರು ಕಾಣಿಸ್ತಿಲ್ಲ. ಸರ್ಪ್ರೈಸ್ ಮಾಡ್ತೀಯಾ? ಹುಷಾರು. ಸರ್ಪ್ರೈಸ್ ಮಾಡಕ್ ಓಡ್ತಿದ್ದಾನೆ. ಚಿಲ್ಟು, ಏನು ಡಾಗಿ ನೇಮು? ಗುಂಡ. ಚಿಲ್ಟು, ಖುಷಿನಾ ನಿಂಗೆ ಬುಜ್ಜಿ ಬಂದಿದ್ದು? ಹಾಯ್ ಗುಂಡ. ಥ್ಯಾಂಕ್ಸ್ ಕೊಡು.
ಏ ಥ್ಯಾಂಕ್ಸ್ ಕೊಡು ಗುಂಡ, ಥ್ಯಾಂಕ್ಸ್ ಕೊಡು. ಚಿಲ್ಟು ಕೊಡುತ್ತೆ, ಚಿಲ್ಟು ನೀನ್ ಕೊಡು. ಏ ಚಿನ್ನು ನೀನ್ ಕೊಡು, ನೀನ್ ಕೇಳು. ಚಿನ್ನು ನೀನ್ ಕೇಳಪ್ಪ, ನೀನ್ ಕೇಳು. ಏ ಚಿನ್ನು ನೀನ್ ಕೇಳು ಗುಂಡನ ಹತ್ರ. ಥ್ಯಾಂಕ್ಸ್ ಕೇಳು, ಕೊಡು. ನೋಡಿ ಎಷ್ಟು ಚೆನ್ನಾಗಿ ಕೊಡುತ್ತೆ. ತಾತ ನೀರು ಕೊಡಲ್ಲ. ಕೊಟ್ಬಿಡ್ತು. ಓ ಅದು ನೋಡ್ತಿರೋದ ಬಿಸ್ಕೆಟ್ ಹಾಕ್ಲಿ ಅಂತ ಗುಂಡ. ನೀನ್ ಹಾಕ್ತಿಯಪ್ಪ ಚಿಟ್ಟೆ, ಬಿಸ್ಕೆಟ್ ಹಾಕ್ತೀಯಾ ಡಾಗಿಗೆ? ಹಾಕು ಹೋಗು ಹಾಕು. ಎಲ್ಲ ಒಂದೊಂದು ಹಾಕಿ ಸಾಕು. ಕೈ ಕಚ್ಬಿಡುತ್ತೆ. ದೂರದಿಂದ ಹಾಕ್ಬೇಕು ಚಿಲ್ಟು. ಚಿಟ್ಟಿ ಹತ್ರ ಹೋಗ್ಬಾರ್ದು ಮಗ್ನ. ಸಾಕು ಬಿಡ್ರೋ, ಎಷ್ಟು ಹಾಕ್ತೀರಾ? ಚಿಟ್ಟಿ ಬಾ ಮಗ್ನ, ಬಾ ಇಲ್ಲಿ. ಅಮ್ಮ ಬಾಬೋ, ಏನಪ್ಪ ಇದು? ಏನು ನೀನ್ ಹಾಕ್ತೀಯಾ? ಇವನ್ ಹಾಕ್ತಾನಂತೆ, ಕುಡಿಯಪ್ಪಾಜಿ ಒಂದಂತೆ. ಸಾಕು ಬಿಡಪ್ಪ. ಅಲ್ಲಿಗೆಲ್ಲ ಬರಲ್ಲ ಚಿನ್ನು, ಇಲ್ಲೇ ವಾಕ್ ಮಾಡಿಸ್ಬೇಕು. ತಾತ ಬನ್ನಿ ಅನ್ಬೇಕು ಚಿಲ್ಟು. ನಾಯಿ ಚಿಟ್ಟಿಲಿ ಬೇಬಿ ಅಂಬ ಮತ್ತೆ ಸ್ವಲ್ಪ ಅಂಬಾಗ ಉಲ್ಲಕ್ಕಪ್ಪ. ಅಂಬ ಉಲ್ಲಕ್ಕು ಮಗ್ನ, ತಿನ್ಸು. ಇವಾಗ ಹಾಕಿರೋದು ಕರು. ಚಿಟ್ಟಿ ಚೆನ್ನಾಗಿದ್ಯಾ? ಅಂಬಾಗ ಹುಲ್ ತಿನ್ಸು. ಹಾಕು ಮಗ್ನ, ತಿನ್ಸು ಚಿಟಿ, ತಿನ್ಸು. ತಿನ್ಸು ಅಲ್ಲಿ ಹುಲ್ ತಿನ್ಸು. ಇಲ್ಲಿ ಎಲ್ಲೋಡಲೆ ಅಂಬ ನೋಡಲೆ ಕಂದ. ಚಿಟಿ ನಾಯಿ ಅಂತಾನೆ, ಇವಾಗ ಮಾತು ಕಲ್ತ್ಬಿಟ್ಟಿದ್ದಾನೆ ಚಿಟ್ಟಿ. ಗುಂಡ ಡಾನ್ಸ್ ಮಾಡು ಗುಂಡ, ಡಾನ್ಸ್. ಅಲ್ಲೋಡು ಮೇಕೆ ಗುಂಡ, ಡಾನ್ಸ್ ಗುಂಡ. ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್. ಕೇಳು ಥ್ಯಾಂಕ್ಸ್ ಕೊಡು. ಫ್ರೆಂಡ್ಸ್, ಅಮ್ಮ ಮನೇಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾವು ಬಂದು ಆಗಲೇ 2 hours ಆಗೇ ಹೋಯಿತು. ಬಂದು ಮಕ್ಳ ಜೊತೆ ಎಲ್ಲ ಆಟ ಆಡಿಕೊಂಡು, ಅಮ್ಮ ಮತ್ತು ತಂಗಿ ಎಲ್ಲ ಇದ್ರಲ್ಲ, ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡು ಟೀ ಎಲ್ಲ ಕುಡಿದು ಇವಾಗ ಟೈಮ್ ಆಯಿತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಚಿನ್ನುಗಂತೂ ಬರೋದಕ್ಕೆ ಇಷ್ಟ ಇರಲಿಲ್ಲ, ಇಲ್ಲೇ ಇರ್ತೀನಿ ಅಂತಿದ್ದ. ಫಂಕ್ಷನ್ ಇದೆಯಲ್ಲ ಬಪ್ಪ ಬರೋಣ, ನೆಕ್ಸ್ಟ್ ಟೈಮ್ ಬಂದಿರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ. ಅವನಿಗೆ ಬಂದಮೇಲೆ ಒಂದು 2 days ಆದರೂ ಇರಬೇಕು, ಹಿಂಗೆ ಹೋಗೋದು ಅಂದರೆ ಇಷ್ಟನೇ ಇಲ್ಲ.
ಹೇಳಬೇಕು ಅಂತ ಅಂದರೆ ನಮ್ಮ ಚಿನ್ನುಗೆ ನನಗಿಂತನೂ ಜಾಸ್ತಿ ಅವನಿಗೆ ಇಷ್ಟ ನಮ್ಮ ಮನೇಲಿರೋದಕ್ಕೆ, ಮಮ್ಮಿ ಮನೇಲಿರೋದಕ್ಕೆ ತುಂಬ ಇಷ್ಟಪಡ್ತಾನೆ. ಅವ್ನಿಗೆ ಇಷ್ಟನೇ ಇರಲಿಲ್ಲ ಬರೋದಕ್ಕೆ. ನಾನೇ ಫೋರ್ಸ್ ಮಾಡಿ ಫಂಕ್ಷನ್ ಇದೆಯಲ್ಲ ಬಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ಓಕೆನಾ? ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.